ಸರ್ ಈಗ ಸರ್ ರಾಮಲಿಂಗಾರೆಡ್ಡಿ ವಿಚಾರದ ಬಗ್ಗೆ ತಮ್ಮ ಗಮನ ಈಗ ರಾಹುಲ್ ಗಾಂಧಿ ಜೊತೆ ಅಥವಾ ಖರ್ಗೆ ಜೊತೆ ಚರ್ಚೆ ನಡೆಸ್ತಾ ಈ ಒಂದು ವಿಚಾರ ಮುನಿಯಪ್ಪನವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮುನಿಯಪ್ಪನವರು ಅಸಮಾಧಾನ ಹೇಳಿದ್ದಾಯ್ತು, ಒಪ್ಪಿಸಿದ್ದಾಯ್ತು, ರಾಹುಲ್ ಗಾಂಧಿ ಅವರು ಅವ್ರಿಗೆ ಹೇಳಿದ್ದಾಯ್ತು, ನಾನು ಮಾತಾಡಿದ್ದಾಯ್ತು. ಮುನಿಯಪ್ಪನವರು ಖುಷಿಯಾಗಿ ಸಂತೋಷದಿಂದ ನೀವೇನು ಕೊಟ್ಟು ನಾವು ಸ್ವೀಕಾರ ಮಾಡ್ತೀವಿ ಅಂತೇಳಿ ಹೇಳಿ ಪಕ್ಷಕ್ಕೆ ದುಡಿತೀನಿ ಅಂತ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡಿಲ್ಲ ಅಂತ. ರಾಮಲಿಂಗಾರೆಡ್ಡಿ ಅವರು ಅಲ್ಲಿ ಹೋಗಿದ್ದಾರೆ, ಪಕ್ಕದಲ್ಲಿ ತಳಿ ಹೋಗಿದ್ದಾರೆ, ಬರ್ತಾ ಇದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಈಸ್ ಎ ವೆರಿ ಸೀನಿಯರ್ ಲೀಡರ್. ಹಂಗೆ ನಾನು ಅವ್ರಿಗೆ ನಾನು ಆದಮೇಲೆ ನಾನು ಮುಂದಕ್ಕೆ ಬಂದಾಗ ನಿಮಗೆ ಈ ಖಾತೆ ಕೊಡ್ತೀನಿ ಅಂತ ಹೇಳಿದ್ದು ನಿಜ. ನಾನು ನನ್ನ ತಮ್ಮ ಹೋಗಿ ಕನ್ವಿನ್ಸ್ ಮಾಡಿ ಟ್ರಾನ್ಸ್ಫರ್ ಕೊಟ್ಟಾಗ ಸುಧಾಕರ್ ಹತ್ರ ಮುಜರಾಯಿ ತೆಗೆದು ಕೊಟ್ಟಿದ್ದು ನಿಜ. ಹೈಕಮಾಂಡ್ ಅವರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಅದನ್ನು ಬೆಳೆದನ್ನು ಕೊಟ್ಟಿದ್ದಾರೆ. ನಾನು ಕೇಳಿದೆ ಅವ್ರಿಗೆ, ಈಗ ಪಕ್ಷದಲ್ಲಿ ಒಂದು ತೀರ್ಮಾನ ಮಾಡಿರುವಾಗ ಅವರು ಹೈಕಮಾಂಡ್ ಅದಕ್ಕೆ ಪ್ರಯತ್ನ ಮಾಡಿದೆ. ಇಲ್ಲಿ ಅದಾಗಿದೆ. ಈಗ ಅವತ್ತು ಮಾತಾಡಿ ದುಡ್ಡು ಕಾದು ಏನಪ್ಪ ಅಂದರೆ, ನಾನು ನಗರದಲ್ಲಿರೋನು, ನನ್ನ ಬದುಕು ರಾಜಕೀಯ ಎಲ್ಲ ಕೂಡ ಒಬ್ಬ ಕಾರ್ಪೊರೇಟರ್ ಆಗಿ ಪಟ್ಟಿದ್ದು. ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅವ್ರು ಕೊಟ್ಟದ್ದು ಮಾತಾಡ್ತು ನಿಜ. ಅವ್ರಿಗೇನಾದ್ರು ಮಾಡಿ ಸಮಜಾಯಿಷಿ ಹೇಳಬೇಕು, ಮಾತಾಡ್ತಾರೆ. ಏನೇ ಮಾಡಿದ್ರು ನಮ್ಮ ಪಕ್ಷದ ವರಿಷ್ಠರು ಬಿಟ್ಟು ನಾನು ರಾಹುಲ್ ಗಾಂಧಿ ಏನು ಸಂದೇಶ ಕೊಟ್ಟರು ಸರ್? ರಾಜ್ಯದ ಈ ಬೇರೆ ಬೇರೆ ಬೆಳವಣಿಗೆ ಬಗ್ಗೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಇರ್ಬೋದು, ರಾಜ್ಯದಲ್ಲಿ ಏನು ಅವ್ರಿಗೆಲ್ಲ ರಾಷ್ಟ್ರದಲ್ಲೇ ಅವ್ರಿಗೊಂದು ದೊಡ್ಡ ಸಂಚಲನ ಉಂಟಾಗಿದೆ. ಕಾರ್ಯಕರ್ತರು ಬಹಳ ಒಪ್ಪಿದೆ. ಅದೆಲ್ಲ ಅವ್ರಿಗೆ ಮಾಹಿತಿ ಇದೆ. ನಮ್ಮ ಮೇಲೆ ಹೆಚ್ಚಿಗೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ಏನು ನಮ್ಮ ಮೇಲೆ ಓಟ್ ಹಾಕ್ತಂಥ ಮತದಾರ ಏನು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅದನ್ನು ಉಳಿಸ್ಕೊಂಡು ನಾವೆಲ್ಲ ಸೇರಿ ಕೆಲಸ ಅಸೆಂಬ್ಲಿ ಎಲ್ಲ ನೋಡಿದ್ದಾರೆ ಸರ್. ಏನು ಡೈರೆಕ್ಷನ್ ಕೊಟ್ಟರು ಸರ್? ಅಸೆಂಬ್ಲಿ ಎಲ್ಲ ನೋಡಿದ್ದಾರೆ. ಟೈಮ್ ಇತ್ತಲ್ಲ ಅವ್ರಿಗೆ. ನಾನೇ ರಾಹುಲ್ ಗಾಂಧಿ ಅವರು ಇನ್ನು 3 ಸೆಟ್ ಮಾಡಬೇಕಾಯ್ತು. ನಾನೇ ಅದಕ್ಕೆ ಬಂದಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಸ್ವಲ್ಪ ರೈಟ್ ನೋಡಿ ಅಂತ ಹೇಳಿ. ಈಗ ಅಲ್ಲಿ ಬೆಳಗಾಮಲ್ಲಿ ಗಾಂಧೀಜಿಯವರ ಅಲ್ಲೇ ಅವ್ರು ನೋಡೋಕ್ಕಾಗಲಿಲ್ಲ. ಇಲ್ಲಿ ಅವ್ರಿಗೆ ತೋರಿಸೋ ಭಾಳ ಖುಷಿ ಪಡ್ತಾರೆ. ಸರ್, ಎಚ್.ಕೆ. ಪಾಟೀಲ್ ಅವರು ಇದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಅಂತ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ರಾಜೀನಾಮೆ. ಸರ್